ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನಿನ್ನೆ ರಾತ್ರಿಯಿಂದ ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿರೋದು US ಮತ್ತು ಭಾರತದ ಟ್ರೇಡ್ ಡೀಲ್, ಟ್ಯಾರಿಫ್ ಕಟ್, ಇದೇ ವಿಚಾರ ಅಲ್ವಾ? ಈಗೆಲ್ಲ ಪ್ರಶ್ನೆಗೂ ಉತ್ತರ ಸಿಗ್ತಾ ಇದೆ ನೋಡಿ. ರಷ್ಯಾದ ಆಯಿಲ್ ಕಥೆ ಏನು? ರಷ್ಯಾದಿಂದಾನೇ ರಿಯಾಕ್ಷನ್ ಬರ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನವರು ಮುಗಿಬಿದ್ದಿರೋ ವಿಚಾರ, ಭಾರತ ಅಮೆರಿಕದ ಮೂಲಕವೇ ಆಪರೇಟ್ ಆಗ್ತಿದೆ, ಎಲ್ಲ ಅಲ್ಲಿಂದಾನೇ ಅನೌನ್ಸ್ ಆಗುತ್ತೆ ಸರೆಂಡರ್ ಅಂತ ಸೆಷನಲ್ಲಿ ಗಲಭೆ ಗದ್ದಲದ ವಿಚಾರ, ಅದಕ್ಕೂ ಉತ್ತರ ಕೊಟ್ಟಿದೆ. ಯಾಕೆ ಟ್ರಂಪ್ ಅನೌನ್ಸ್ ಮಾಡಿದ್ರು ಅನ್ನೋದಕ್ಕೆ ಸರ್ಕಾರ ಉತ್ತರ ಕೊಟ್ಟಿದೆ. ಮತ್ತು ಇಡೀ ದೇಶದ ಅತ್ಯಂತ ಸೂಕ್ಷ್ಮ ವಲಯವನ್ನು ಬಲಿ ಕೊಡ್ತಿದ್ದಾರೆ ಮೋದಿ. ಈ ದೇಶದ ರೈತರನ್ನ, ಹೈನುಗಾರಿಕೆಯನ್ನ ಅಡ ಇಟ್ಟಿದ್ದಾರೆ ಅಮೆರಿಕಾಗೆ ಅಂತ ಹೇಳ್ತಾ ಇದ್ದಂತಹ ಕಾಂಗ್ರೆಸ್ಗೆ ಈಗ ಉತ್ತರ ಕೊಟ್ಟ ಕೇಂದ್ರ ಸರ್ಕಾರ. ಅಧಿಕೃತವಾಗಿ ಈಗ ಉತ್ತರ ಬಂದಿದೆ. ಈ ಟ್ರೇಡ್ ಡೀಲ್ನ ಎಲ್ಲ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ಈ ಟ್ರೇಡ್ ಡೀಲ್ನ ಸಂಪೂರ್ಣ ಆಳ ಆಗಲ ಎಲ್ಲ ಡೀಟೇಲ್ಸ್ ಮುಂದೆ ಇಟ್ಟಿದ್ದೀವಿ. ರಿವ್ಯೂ ಮೊದಲೇ ರಿಪೋರ್ಟ್ ಮಾಡಿತ್ತು, ಇಲ್ಲಿ ಯಾವ ಕಾರಣಕ್ಕೂ ಕೃಷಿ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ ಅನ್ನುವ ನಿಲುವಿಗೆ ಬದ್ಧವಾಗಿದೆ ಭಾರತ. ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡೇ ಟ್ರೇಡ್ ಡೀಲ್ ಮಾಡೋ ಹಾಗಿದ್ದಿದ್ರೆ ಯಾವತ್ತೋ ಮಾಡಿಬಿಡ್ಬಹುದಿತ್ತು. ಅಮೆರಿಕದ ಮುಂದೆ ಮಂಡಿಯೂರು ಅವತ್ತೇ ಟ್ಯಾರಿಫು ಕಟ್ಟಾಗಿ ಹೋಗ್ತಿತ್ತು. ಇಷ್ಟು ದೂರ ಯಾಕೆ ಹೇಳ್ಕೊಂಡು ಬರಬೇಕಿತ್ತಲ್ವಾ ಅನ್ನುವ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಅದೇ ರೀತಿಯಲ್ಲಿ ಈಗ ನೋಡಿ, ಪಿಯೂಷ್ ಗೋಯಲ್ ಅವರು ಅದನ್ನ ಕ್ಲಿಯರ್ ಕಟ್ ಆಗಿ ಅನೌನ್ಸೇ ಮಾಡಿದ್ದಾರೆ. ಈ ಟ್ರೇಡ್ ಡೀಲ್ ಅಮೆರಿಕ ಮತ್ತೆ ಭಾರತದ ನಡುವಿನ ಒಪ್ಪಂದದಿಂದ ಅಗ್ರಿಕಲ್ಚರ್ ಮತ್ತೆ ಡೇರಿ ಅತ್ಯಂತ ಸೂಕ್ಷ್ಮ ವಲಯ, ಇದು ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿರುವಂಥ ಅತಿ ಸೂಕ್ಷ್ಮ ವಲಯಗಳು. ಇದನ್ನ ಹೊರಗಿಡಲಾಗಿದೆ. ನರೇಂದ್ರ ಮೋದಿ ಅವರು ಅತ್ಯಂತ ಸೂಕ್ಷ್ಮವಾಗಿ ಈ ಟ್ರೇಡ್ ಡೀಲಿಂದ ಇದನ್ನ ಹೊರಗಿಡುವಲ್ಲಿ ಕಾಳಜಿ ವಹಿಸಿದ್ದಾರೆ ಅನ್ನೋದನ್ನ ಘೋಷಿಸಿದ ಪಿಯೂಷ್ ಗೋಯಲ್, ಭಾರತ ಯಾವತ್ತಿಗೂ ಕೂಡ ರೈತರ ಹಿತವನ್ನ ಬಲಿ ಕೊಡಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಮತ್ತು ಮೋದಿ ಇಂತಹ ವಿಚಾರಗಳಲ್ಲಿ, ರೈತರ ವಿಚಾರ ಬಂದಾಗ ಯಾವ ರೀತಿಯ ಬದ್ಧತೆ ತೋರಿಸ್ತಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಸುಳ್ಳು ಸುದ್ದಿಗಳನ್ನು ಹರಡಬೇಡಿ ಅಂತ ಕಾಂಗ್ರೆಸ್ಗೆ ನೇರವಾಗಿ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರೇ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ಗೆ ನಾಚಿಕೆ ಆಗಬೇಕು ಅಂತ ಪಿಯೂಷ್ ಗೋಯಲ್ ಮುಗಿಬಿದ್ದಿರೋದು. ಅವತ್ತು ನೀವು ಬಾಯ್ ಬಡ್ಕೊಂಡ್ರಿ ಕಾಂಗ್ರೆಸ್ನವರು, ಏನಂತ ಟ್ರೇಡ್ ಡೀಲ್ ಆಗ್ತಿಲ್ಲ, ಟ್ರೇಡ್ ಡೀಲ್ ಆಗ್ತಿಲ್ಲ, ಮೋದಿ ಈಗೋ ಇಂದಾಗಿ ಟ್ರೇಡ್ ಡೀಲ್ ಆಗ್ತಿಲ್ಲ, ಇನ್ನೂ ಫೈನಲ್ ಮಾಡೋಕ್ಕಾಗ್ತಿಲ್ಲ, ದೇಶದ ಹಿತಕ್ಕೆ ಅತ್ಯಂತ ಅನಿವಾರ್ಯ ಆಗಿರುವಂತಹ US ಟ್ರೇಡ್ ಡೀಲ್ ಯಾಕೆ ಫೈನಲ್ ಆಗ್ತಿಲ್ಲ ಅಂತ ಮುಗಿಬಿದ್ದ ನೀವು ಇವತ್ತು ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ. ಈಗ ಟ್ಯಾರಿಫ್ ಕಟ್ ಆಗಿದ್ರು ಕೂಡ ಅದರಲ್ಲಿ ಮತ್ತೆ ಹುಡುಕೋಕೆ ಹೋಗ್ತಿದ್ದೀರಾ. ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ಗೆ ಶೇಮ್ ಅಂತ ಮುಗಿಬಿದ್ದಿರೋದು. ಮತ್ತೆ UP ಆಡಳಿತದ ಅವಧಿಯಲ್ಲಿ ಭಾರತ ಫ್ರೆಜೈಲ್ 5 ಅಲ್ಲಿತ್ತು. ನೆನಪಿದೆ ಅಲ್ವಾ ನಿಮಗೆ? ರಾಹುಲ್ ಗಾಂಧಿ ಅವ್ರಿಗೊಂದು ಚಾನ್ಸ್ ಸಿಕ್ಕಿದ್ರೆ ಆಡಳಿತ ಮಾಡೋಕೆ ಮತ್ತಲ್ಲಿಗೆ ತಗೊಂಡು ಹೋಗಿ ನಿಲ್ಲಿಸ್ತಾರೆ. ಭಾರತವನ್ನ ಸ್ಟ್ರಾಂಗೆಸ್ಟ್ ಎಕಾನಮಿ ಮಾಡುವಂಥ ಯಾವುದೇ ಒಂದು ಆಲೋಚನೆ ಈ ಕಾಂಗ್ರೆಸ್ಗಿಲ್ಲ. ಭಾರತದ ಸೈನಿಕರನ್ನೇ ಅವಮಾನಿಸುವಂಥ ಈ ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕು ಅಂತ ಮುಗಿಬಿದ್ದಿದೆ ಈಗ ಕಮಲ ಪಡೆ. ಯಾಕೆ ಅನೌನ್ಸ್ ಮಾಡಿದ್ರು ಟ್ರಂಪು ಅಂತ ಕೇಳ್ತಾ ಇದೆಯಲ್ಲ ಕಾಂಗ್ರೆಸ್ಸು. ಯಾಕೆ ಮೋದಿ ನಿರ್ಧಾರವನ್ನು ಟ್ರಂಪ್ ಅನೌನ್ಸ್ ಮಾಡ್ತಾರೆ, ಅವರು ಮುಂದೆ ಸರೆಂಡರ್ ಆಗಿದ್ದಾರ ಅಂತ ಕೇಳ್ತಿದ್ದಾರಲ್ಲ, ಅಷ್ಟು ಗೊತ್ತಾಗಲ್ವ ನಿಮಗೆ? ಅವರೇ ಮೊದಲು ಬಂದು ನಮ್ಮ ಮೇಲೆ ಹೇರಿದ್ದು. ಪಿಯೂಷ್ ಗೋಯಲ್ ಅವ್ರು ಮಾತಿದ್ದು, ಮೊದಲು ಬಂದು ಟ್ಯಾರಿಫನ್ನು ಹೇರಿದ್ಯಾರು? ಅಮೆರಿಕ. ಈಗ ಅವರೇ ವಾಪಸ್ ತಗೊಂಡಿದ್ದಾರೆ, ಅದಕ್ಕೆ ಅವರು ಅನೌನ್ಸ್ ಮಾಡಿದ್ದಾರೆ. ತೆರಿಗೆಯನ್ನು ಹಾಕಿದವರು ತೆರಿಗೆಯನ್ನು ವಾಪಸ್ ತಗೊಂಡಿದ್ದಾರೆ. ಅನೌನ್ಸ್ಮೆಂಟ್ ಅವರೇ ಮಾಡಬೇಕಾ ಬೇಡವಾ ಅನ್ನುವ ಮೂಲಕ ಯಾರು ಸರೆಂಡರ್ ಆಗಿದ್ದಾರೆ, ಯಾರು ವಿನ್ ಆಗಿದ್ದಾರೆ ಅನ್ನುವ ಕ್ಲಿಯರ್ ಕಟ್ ಮೆಸೇಜ್ ದೇಶಕ್ಕೆ, ವಿದೇಶಕ್ಕೆ, ಜಗತ್ತಿಗೆ ಕೊಟ್ಟ ಪಿಯೂಷ್ ಗೋಯಲ್ ಹಾಕಿದ್ರು, ಈಗ ವಾಪಸ್ ತಗೊಂಡಿದ್ದಾರೆ. ಸೊ ಅವರೇ ಘೋಷಿಸಬೇಕಾಗಿರೋದೇ ನಿಯಮ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಪಿಯೂಷ್ ಗೋಯಲ್. ಇದು ಫಾದರ್ ಆಫ್ ಆಲ್ ಡೀಲ್ಸ್ ಅಂತ ವಿಶ್ಲೇಷಿಸಲ್ಪಡ್ತಿದೆ. ಮದರ್ ಆಫ್ ಆಲ್ ಡೀಲ್ಸ್ ಫೈನಲ್ ಆಯ್ತು ಮೊನ್ನೆ EU ಜೊತೆ. ಇದು ಫಾದರ್ ಆಫ್ ಆಲ್ ಡೀಲ್ಸ್ ಯಾಕಂದ್ರೆ ಭಾರತಕ್ಕೆ ಎಷ್ಟೆಲ್ಲ ಲಾಭ ಇದೆ ಇದರಿಂದ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. MSMEಗೆ, ಎಂಜಿನಿಯರಿಂಗ್ ಸೆಕ್ಟರ್ಗೆ, ಹಾಗೆ ಎಲ್ಲ ಬಗೆಯ ಮ್ಯಾನುಫ್ಯಾಕ್ಚರರ್ಸು, ಆಟೋ ಕಾಂಪೊನೆಂಟ್ಸು, ಎಲೆಕ್ಟ್ರಿಕಲ್ ಪಾರ್ಟ್ಸು ಮತ್ತು ಎಂಜಿನಿಯರಿಂಗ್ ಗೂಡ್ಸು, ಇದೆಲ್ಲದಕ್ಕೂ ಕೂಡ ನಮ್ಮ ರಫ್ತುದಾರರಿಗೆ ಆನೆ ಬಲ ಬಂದಂತಾಗತ್ತೆ ಈ ಡೀಲಿಂದ. ಮತ್ತು ಭವಿಷ್ಯದಲ್ಲಿ ಟೆಕ್ಸ್ಟೈಲ್ ಸೆಕ್ಟರು, ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸು, ಲೆದರು, ಮತ್ತು ಈ ಮರೈನ್ ಗೂಡ್ಸು, ಸಿ ಪ್ರಾಡಕ್ಟ್ಸು, ಇದೆಲ್ಲದಕ್ಕೂ ಕೂಡ ಒಂದು ಅಪಾರವಾದಂಥ ಅವಕಾಶ ಅಮೆರಿಕದಲ್ಲಿ ಸೃಷ್ಟಿಯಾಗತ್ತೆ. माननीय प्रधानमंत्री नरेंद्र मोदी जी ने हमेशा एग्रीकल्चर और डेयरी इन दोनों सेक्टर्स को संभाला है
उनके हितों को संभाला है और इस क्षेत्र में लोगों को उज्जवल भविष्य मिले और मौके मिले, आमदनी बढ़े, उसके लिए लगातार काम किया है। कभी उनके साथ, उनके हितों के साथ समझौता माननीय प्रधानमंत्री जी ने नहीं होने दिया और मुझे खुशी है कि पूरा देश इस बात को समझता है, इस बात का उनको आकलन है। और यूएस ट्रेड डील में भी भारत के जो सेंसिटिव सेक्टर्स हैं, एग्रीकल्चर को लेके, डेयरी को लेके, उनको संरक्षित किया गया है। ಒಂದು ಕ್ಲಿಯರ್ ಮಾಡಿದೆ ಭಾರತ ಸರ್ಕಾರ, ನಮ್ಮ ದೇಶದ ಜನರಿಗೆ ಯಾವುದು ಬೆಸ್ಟ್ ಇದೆಯಲ್ಲ ಅದನ್ನ ಭಾರತ ಸೆಲೆಕ್ಟ್ ಮಾಡುತ್ತೆ. ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ರಷ್ಯನ್ ಆಯಿಲ್ ವಿಚಾರದಲ್ಲಿ ರಷ್ಯಾನೇ ರಿಯಾಕ್ಟ್ ಮಾಡ್ತಿದೆ ಏನಂತ, ಇದುವರೆಗೂ ಯಾವುದೇ ಅಂತಹ ತೀರ್ಮಾನ ಆಗಿಲ್ಲ, ಭಾರತದಿಂದ ಖಂಡಿತ ಅಂಥದ್ದು ಏನೂ ಬಂದಿಲ್ಲ, ನಮಗೆ ರಷ್ಯಾದಿಂದ ಆಯಿಲ್ ಬೈ ಮಾಡಲ್ಲ ಅಂತ. ಈಗಾಗಲೇ ಈ ಸ್ಯಾಂಕ್ಷನ್ ಹಾಕಿದ್ರಿಂದ ಭಾರತ ಬೈ ಮಾಡ್ತಿಲ್ಲ, ಬೇರೆ ದಾರಿ ಹುಡ್ಕೊಂಡಿದೆ. ಸಣ್ಣ ಸಣ್ಣ ದೊಡ್ಡ ದೊಡ್ಡ ದೈತ್ಯರ ಮೇಲೆ ಸ್ಯಾಂಕ್ಷನ್ ಹಾಕ್ತಿದ್ದಂಗೆ ಸಣ್ಣ 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 ಕಂಪನಿಗಳ ಮೂಲಕ ಬೈ ಮಾಡ್ತಿರೋದು ನೋಡ್ತಾ ಇದ್ದೀವಿ. ಸೊ ಏನು ಬರಬೇಕೋ ಬರ್ತಾ ಇದೆ. ದಾಖಲೆಯ ಪ್ರಮಾಣದಲ್ಲಿ ಖರೀದಿಸಿದ್ದಾಯ್ತು, ಸಬ್ಸಿಡಿ ಮೇಲೆ ಸಬ್ಸಿಡಿ ಆಫರ್ಗಳು ಸಿಕ್ಕಿದ್ದಾಯ್ತು. ಭಾರತ ಸಿಕ್ಕಾಪಟ್ಟೆ ಲಾಭ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡಿದೆ ಬೇರೆ ರಾಷ್ಟ್ರಗಳಿಗೆ. ಪಾಶ್ಚಿಮಾತ್ಯ ರಾಷ್ಟ್ರಗಳೇ ಅದನ್ನು ಕೊಂಡುಕೊಂಡಿವೆ, ನಮಗೆ ಗೊತ್ತು. ಸೊ ಈಗ ರಷ್ಯಾ ಸ್ಯಾಂಕ್ಷನ್ ಬಿದ್ದಿರೋ ಕಂಪನಿಗಳನ್ನು ದೊಡ್ಡ ದೊಡ್ಡ ಕಂಪನಿಗಳ ಮೂಲಕ ಅಲ್ಲದೆ ಸಣ್ಣ ಕಂಪನಿಗಳ ಮೂಲಕ ಬೈ ಮಾಡ್ತಿತ್ತು. ಯಾವುದೇ ಅಡೆತಡೆ ಇಲ್ಲ. ಭಾರತ ನಮಗೆ ತುಂಬ ಮುಖ್ಯವಾದ ಪಾರ್ಟ್ನರ್. ಯಾವ ಕಾರಣಕ್ಕೂ ಅಂಥದ್ದೇನೂ ಕಮ್ಯುನಿಕೇಟ್ ಆಗಿಲ್ಲ. ಯಾವುದೇ ಆಯಿಲ್ ಏನು ಬೈ ಮಾಡೋ ವಿಚಾರದಲ್ಲಿ ನಿರ್ಧಾರಗಳು ಆಗೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ರಷ್ಯಾ ಅಮೆರಿಕ ಟ್ರೇಡ್ ಡೀಲ್ ವಿಚಾರದಲ್ಲಿ ಟ್ರಂಪ್ ಅನೌನ್ಸ್ಮೆಂಟ್ ಸಂಬಂಧಪಟ್ಟಂತೆ ಸಂದೇಶವನ್ನು ರವಾನಿಸಿದ್ದಾರೆ. ಇದು ಒಂದು ಕಡೆ. ಭಾರತ ಏನು ಹೇಳಿದೆ? ಸಿಂಪಲ್ಲು, ನಮ್ಮ ಟ್ರೇಡ್ ಡೀಲ್ ಇನ್ನೂ ಫೈನಲ್ ಆಗಿಲ್ಲ. ಟ್ರೇಡ್ ಡೀಲ್ ಮಾತುಕತೆ ಇನ್ನೂ ಬಾರ್ಗೇನಿಂಗ್ ನಡೀತಾ ಇದೆ. ಅದನ್ನು ಅಮೆರಿಕ ರಾಯಭಾರಿನೂ ಒಪ್ಕೊಂಡಿದ್ದಾರೆ. ಭಾರತ ಕೂಡ ಅದನ್ನೇ ಹೇಳಿರೋದು. ತುಂಬ ಅಗಾಧವಾದಂಥ ಎಲ್ಲ ವಿಚಾರಗಳನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಒಂದಂತೂ ಕ್ಲಿಯರ್, ಅಗ್ರಿಕಲ್ಚರ್, ಡೈರಿ ಹೊರಗಡೆ ಇರುತ್ತೆ. ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ನಮ್ಮವರನ್ನು ಬಲಿ ಕೊಡೋ ಚಾನ್ಸೇ ಇಲ್ಲ. ಮೋದಿ ನಿರ್ಧಾರ ಮಾಡಿದ್ದಾಗಿದೆ. ಉಳಿದಂತೆ ತುಂಬ ಬೇರೆ ಬೇರೆ ವೈಡ್ ರೇಂಜ್ ಎಲ್ಲ ಬಗೆಯ ಮಾತುಕತೆಗಳಾಗ್ತಾ ಇದ್ದಾವೆ. ಅದರಲ್ಲಿ ನಮ್ಮ ಹಲವಾರು ರಫ್ತುದಾರರಿಗೆ ದೊಡ್ಡ ಮಟ್ಟದ ಲಾಭ ಆಗುತ್ತೆ. ಭಾರತಕ್ಕೆ ಭವಿಷ್ಯಕ್ಕೆ ಒಂದು ಉಜ್ವಲವಾದಂಥ ನೆರವನ್ನು ಕೊಡುವ ಡೀಲ್ ಆಗುತ್ತೆ. ಇದು ಫಾದರ್ ಆಫ್ ಆಲ್ ಡೀಲ್ಸ್ ಅಂತ ಅದಕ್ಕೆ ಇದನ್ನು ಕರಿತಾ ಇರೋದು. ಭಾರತ ಈಗ ರಷ್ಯಾದಿಂದ ಆಯಿಲ್ ಬೈ ಮಾಡಬೇಕಾ, ವೆನೆಜುವೆಲಾದಿಂದ ಆಯಿಲ್ ಬೈ ಮಾಡಬೇಕಾ ಅನ್ನೋದನ್ನು ನಿರ್ಧರಿಸೋದಕ್ಕೆ ಸ್ವತಂತ್ರವಾಗಿದೆ. ನಮಗೆ ಎಲ್ಲಿಂದ ಕಡಿಮೆ ಸಿಗತ್ತೆ, ನಮಗೆ ಎಲ್ಲಿಂದ ಕೊಂಡ್ರೆ ಹೆಚ್ಚು ಲಾಭ ಆಗುತ್ತೆ, ಎಲ್ಲಿಂದ ಕೊಂಡ್ರೆ ಹೊರೆ ಆಗುತ್ತೆ. ಅಲ್ಟಿಮೇಟ್ಲಿ ನಮಗೇನು, ಭಾರತೀಯರಿಗೆ ಲಾಭ ಎಲ್ಲಿಂದ ಆಗುತ್ತೆ? ರಷ್ಯಾದಿಂದ ಆಯಿಲ್ ತೊಗೊಳ್ಳೋದ್ರಿಂದ ನಮಗೆ ಲಾಭ ಆಯಿತು, ಸಿಕ್ಕಾಪಟ್ಟೆ ಲಾಭ ಆಯಿತು, ತೊಗೊಂಡ್ವಿ. ಇಡೀ ಜಗತ್ತಿನ ಫ್ಯೂಯಲ್ ಇನ್ಫ್ಲೇಷನನ್ನು ಭಾರತ ಕಂಟ್ರೋಲ್ ಮಾಡ್ತು ಅಂತ ಎದೆ ತಟ್ಟಿ ಹೇಳ್ಕೊಳ್ಳೋಕಾಯ್ತು. ಥ್ಯಾಂಕ್ಸ್ ಹೇಳಬೇಕು ನೀವು ಅಂತ ಅದೇ ದೇಶದ ವೇದಿಕೆಯಲ್ಲಿ ನಿಂತು ಜಯಶಂಕರ್ ಅವ್ರು ಗುಡುಗು ಬಂದಿದ್ದು ನೆನಪಿದೆ ನಮಗೆ. ತೊಗೊಳ್ಬೇಕಾಗಿತ್ತು, ತೊಗೊಂಡ್ವಿ. ನಮಗೆ ಅದಕ್ಕಿಂತ ಕಡಿಮೆಯಲ್ಲಿ ಬೇರೆ ಕಡೆಯಿಂದ ಸಿಕ್ಕಿದ್ರೆ ತೊಗೊಳ್ಳೋಕೆ ನಾವು ಫ್ರೀ ಇದ್ದೀವಿ. ಸೊ ಭಾರತೀಯರ ಹಿತ ನಮಗೆ ಮುಖ್ಯ. ಭಾರತ ಸರ್ಕಾರದ ನಿಲುವು ಕ್ಲಿಯರ್ ಕಟ್ ಆಗಿದೆ. ಇನ್ನೂ ರಷ್ಯಾದ ಆಯಿಲು ಇನ್ನೊಂದು ತೀರ್ಮಾನ ಆಗಿಲ್ಲ, ಯಾವ ಕಂಡೀಷನ್ನು ಈ ಟ್ರೇಡ್ ಡೀಲಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಯಾಕಂದರೆ ಟ್ರೇಡ್ ಡೀಲೇ ಇನ್ನೂ ಫೈನಲ್ ಆಗಿಲ್ಲ. ದೇಶದ ಹಿತ ಮೊದಲು ಅನ್ನುವಂಥ ಕಂಡೀಷನ್ ಮೇಲೆ ಏನು ಬೇಕಾದರೂ ಆಗತ್ತೆ ಅನ್ನೋದನ್ನು ಕೇಂದ್ರ ಸರ್ಕಾರ ದೃಢಪಡಿಸಿದೆ. ಮತ್ತು ನಮ್ಮ ಹಿಂದಿನ ನಿಲುವಲ್ಲಿ ಯಾವ ಬದಲಾವಣೆಯೂ ಇಲ್ಲ. ದೇಶ ಮೊದಲು ಅನ್ನುವ ನಿಲುವಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅನ್ನುವ ಮೂಲಕ ಎಲ್ಲ ಡೌಟ್ಸ್ಗೆ, ಈ ಮೇಲಿನ ಎಲ್ಲ ಡೌಟ್ಸ್ಗೂ ಕೂಡ ಉತ್ತರ ಕೊಟ್ಟಿರೋದು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿರುವಂಥ ಪಿಯೂಷ್ ಗೋಯಲ್. ನೀವು ದೇಶವನ್ನು ಯಾವ ಸ್ಥಿತಿಗೆ ದೂಕಿದ್ರಿ ಅನ್ನೋದಕ್ಕೆ ಇನ್ನೂ ನಂಬರ್ ಇದೆ ಅಂತ ದಾಖಲೆ ಸಮೇತ ಟೈಟ್ ಸ್ಲ್ಯಾಪ್ ಕೊಟ್ಟಿರೋದು. 5 ಅತ್ಯಂತ ದುರ್ಬಲ ಆರ್ಥಿಕತೆಗಳ ಪಟ್ಟಿಗೆ ಭಾರತವನ್ನು ಸೇರಿಸಿದ್ದಂಥ ನಿಮ್ಮ ನಾಯಕತ್ವ ಈಗ ಮತ್ತೆ ಸಿಕ್ಕಿದ್ರೆ ಅಲ್ಲಿಗೆ ತಗೊಂಡು ಹೋಗಿ ನಿಲ್ಲಿಸ್ತೀರಿ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಡಬಲ್ ಸ್ಟ್ಯಾಂಡರ್ಡ್ ಬಿಟ್ಟು, ದೇಶದ ಜನರನ್ನು ದಾರಿ ತಪ್ಪಿಸೋದು ಬಿಟ್ಟು, ವಾಸ್ತವ ನೋಡಿ ಎಷ್ಟು ಅದ್ಭುತವಾದಂಥ ಒಂದು ಬೆಳವಣಿಗೆ ಆಗಿದೆ ಅಂದರೆ ಇಡೀ ದೇಶ ಇದರಿಂದ ಪುಳಕಿತಗೊಂಡಿದೆ. ಅದರಲ್ಲಿ ಡೌಟೇ ಇಲ್ಲ. ಸ್ಟಾಕ್ ಮಾರ್ಕೆಟು ಅಲ್ಲಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಿದೆಯಲ್ಲ ಇದು. ಸೊ ಅಂಥದ್ದೊಂದು ಅದ್ಭುತ ನಡೆಯುತ್ತೆ ಈ ಡೀಲಿಂದ ಅನ್ನುವಂಥ ಮೆಗಾ ಅನೌನ್ಸ್ಮೆಂಟ್ ಆಗಿದೆ. ಹಾಗಂತ ಡೀಲ್ ಫೈನಲ್ ಆಗಿಲ್ಲ, ಆಗ್ತಾ ಇದೆ.
ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.